ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. मेरा युवा भारत बल्लारी in coordination with different colleges of Ballari conducting district level Padayatra on the occasion of 150th birthday anniversary of Sardar Vallabhbhai Patel in Ballari district, and this program has been conducted in all over the districts of all over the district in the country from 31st October to 25th November. Afterwards, the national level program will be conducted from 26 November to December 6 in Gujarat. The Padayatra starts there from Karamsad to Kevadia, that located Statue of Unity, and along with this Padayatra, we are doing some few competitions in online portal of My Bharat portal, like essay competition, reel competition, and Sardar @150 Young Leaders competitions. Among this competition, who all are the winners, the topmost 50 winners will qualify to the national level competitions, national level program, and they will get a chance to participate in national level Padayatra that takes from 26th November to December 6th. Thank you. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿಜಾಮರ ಸೊಕ್ಕನ್ನು ಅಡಗಿಸಿ ಅವರ ಕಪಿಮುಷ್ಟಿಯಿಂದ ನಮಗೆಲ್ಲರಿಗೂ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಾನ್ಯ ಈ ದೇಶದ ಮೊದಲ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜಯಂತಿಯನ್ನು ಇಡೀ ದೇಶಾದ್ಯಂತ ನರೇಂದ್ರ ಮೋದಿಜಿಯವರ ಸರ್ಕಾರ ಆಚರಣೆ ಮಾಡ್ತಾಯಿದೆ. ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಯುನಿಟಿ ಮಾರ್ಚ್, ಏಕತಾ ನಡಿಗೆ ಮೂಲಕ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದೆ. ಅದರ ಅಂಗವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದೇ 19ನೇ ತಾರೀಕು, ನವೆಂಬರ್ 19ನೇ ತಾರೀಕು ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಒಂದು ಏಕತಾ ನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಏಕತಾ ನಡಿಗೆ ನಗರದ ಮುನ್ಸಿಪಲ್ ಮೈದಾನದಲ್ಲಿ ಆರಂಭಗೊಂಡು ರಾಯಲ್ ಸರ್ಕಲ್, ಬೆಂಗಳೂರು ರಸ್ತೆ, ಮೋತಿ ವೃತ್ತದ ಮೂಲಕ ಜೋಳರಾಜ್ ದೊಡ್ಡಂಗೌಡ ರಂಗಮಂದಿರದಲ್ಲಿ ಅಂತ್ಯಗೊಂಡು ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜಯಂತಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಶ್ರೀಯುತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಜೀವನ ಚರಿತ್ರೆ ಕುರಿತು ರಾಜ್ಯದ ಈ ಒಂದು ಏಕತಾ ನಡಿಗೆ ಸಹ ಸಂಚಾಲಕರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಕೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಒಂದು ಏಕತಾ ನಡಿಗೆಯ ಒಂದು ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡಲಿಕ್ಕಾಗಿ ಒಂದು ತಂಡ ಕೂಡ ಇವತ್ತು ಕೆಲಸ ಮಾಡ್ತಾಯಿದೆ. ಹಾಗಾಗಿ ಈ ಮೂಲಕ ಎಲ್ಲ ಯುವಕರಲ್ಲಿ, ಬಳ್ಳಾರಿ ನಗರದ ಎಲ್ಲ ಯುವಕರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಏಕತಾ ನಡಿಗೆ ಕೇಂದ್ರ ಸರ್ಕಾರದ ಮೇರಾ ಯುವ ಭಾರತ್ ಸಂಘಟನೆ ಅಡಿಯಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈ ಒಂದು ಭಾಗಕ್ಕೆ, ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜಯಂತಿಯನ್ನು ನಾವೆಲ್ಲರೂ ಅವರನ್ನು ಸ್ಮರಣೆ ಮಾಡೋದ್ರ ಮೂಲಕ ಆಚರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.